ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ಮಾರ್ಚ್ 1 ಮತ್ತು 2 ದಿನದ ಒಂದು ಕರೆಂಟ್ ಅಫೇರ್ಸ್ಗಳನ್ನು ನೋಡ್ಕೊಳ್ತಾ ಹೋಗೋಣ. ನೋಡಿ, ಮೊದಲನೆಯ ಪ್ರಶ್ನೆ, ಗರ್ಭಕಂಠ ಕ್ಯಾನ್ಸರಿಗೆ ಲಸಿಕೆ ಹಾಕಿಸಲು ಎಷ್ಟು ವಯಸ್ಸು ಆಗಿರಬೇಕು ಅಂತ ಇಲ್ಲಿ ಪ್ರಶ್ನೆ ಇದೆ. ಇದನ್ನು ಕೊನೆಯದಾಗಿ ನೋಡ್ಕೊಳ್ತಾ ಹೋಗೋಣ. ನೋಡಿ, ಮೊದಲನೇ ಪ್ರಶ್ನೆಯನ್ನು ಈಗ ನೋಡೋಣ. ಓಕೆ, ನೋಡಿ, ವಿಶ್ವ ನಾಗರಿಕ ರಕ್ಷಣಾ ದಿನ ಎಂದು ಯಾವಾಗ ಆಚರಣೆಯನ್ನು ಮಾಡಲಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದರೆ, ಇಲ್ಲಿ ನೋಡಿ, ವರ್ಲ್ಡ್ ಸಿವಿಲ್ ಡಿಫೆನ್ಸ್ ಡೇ ಅಥವಾ ವರ್ಲ್ಡ್ ಸಿವಿಲ್ ಡಿಫೆನ್ಸ್ ಡೇ ಅಂತ ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಇಲ್ಲಿ ಪ್ರಶ್ನೆ. ಕೆಲವು ವಿದ್ಯಾರ್ಥಿಗಳು ಇಂಗ್ಲೀಷ್ನಲ್ಲೂ ಕೂಡ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿ ಅಂತ ಇಲ್ಲಿ ಕೇಳಿದರು. ಅದಕ್ಕಾಗಿ ಪ್ರಶ್ನೆಗಳನ್ನು ಇಂಗ್ಲೀಷಲ್ಲಿ ಕೊಡುವಂಥ ಒಂದು ಪ್ರಯತ್ನವನ್ನು ಮತ್ತೆ ಮಾಡಿದ್ದೇವೆ. ಓಕೆನಾ? ಇಷ್ಟ ಆದರೆ ಲೈಕ್ ಮಾಡಿ. ವಿಶ್ವ ನಾಗರಿಕ ರಕ್ಷಣಾ ದಿನ ಅಂತ ಯಾವಾಗ ಆಚರಣೆಯನ್ನು ಮಾಡ್ತೇವೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಮಾರ್ಚ್ 1, ಮಾರ್ಚ್ 5, ಏಪ್ರಿಲ್ 2, ಮೇ 1 ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ವಿಶ್ವ ನಾಗರಿಕ ರಕ್ಷಣಾ ದಿನ ಅಂತ ಇಲ್ಲಿ ಪ್ರತಿ ವರ್ಷ ಇಲ್ಲಿ ಮಾರ್ಚ್ 1ನೇ ತಾರೀಕಿನಂದು ನಾವು ಆಚರಣೆಯನ್ನು ಇಲ್ಲಿ ಮಾಡ್ತೇವೆ. ತುಂಬ ಇಂಪಾರ್ಟೆಂಟ್ ಇದು. ಓಕೆನಾ? ಎರಡನೇ ಪ್ರಶ್ನೆ, ಪ್ರತಿ ವರ್ಷ ಯಾವ ದಿನದಂದು ರಾಷ್ಟ್ರೀಯ ಮಹಿಳಾ ದಿನ ಅಂತ ಇಲ್ಲಿ ಆಚರಣೆಯನ್ನು ಇಲ್ಲಿ ಮಾಡಲಾಗುತ್ತೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದರೆ, ಪ್ರತಿ ವರ್ಷ ಯಾವ ದಿನಾಂಕದಂದು ರಾಷ್ಟ್ರೀಯ ಮಹಿಳಾ ದಿನ ಅಂತ ಇಲ್ಲಿ ಆಚರಣೆಯನ್ನು ಮಾಡಲಾಗುತ್ತೆ ಅಂತ. ವೆನ್ ವಿಲ್ ವಿ ಸೆಲೆಬ್ರೇಟ್ ನ್ಯಾಷನಲ್ ವುಮೆನ್ಸ್ ಡೇ ಎವ್ರಿ ಇಯರ್? ವೆರಿ ಇಂಪಾರ್ಟೆಂಟ್. ನೋಡಿ, ಮಾರ್ಚ್ 1, ಮಾರ್ಚ್ 5, ಏಪ್ರಿಲ್ 2, ಫೆಬ್ರವರಿ 13 ಅಂತ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಇಲ್ಲಿ 2 ಬರ್ತವೆ. ಮೊದಲನೇದಾಗಿ ನ್ಯಾಷನಲ್ ವುಮೆನ್ಸ್ ಡೇ ಅಂತ ಒಂದು ಬರುತ್ತೆ, ಮತ್ತು ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಅಂತ ಇನ್ನೊಂದು ಬರುತ್ತೆ. ಇವೆರಡೂ ಕೂಡ ತುಂಬ ಇಂಪಾರ್ಟೆಂಟು. ಈಗ ಮಾರ್ಚ್ 1 ಮತ್ತು 2ನೇ ತಾರೀಕಿನಂದು ಒಂದು ಕರೆಂಟ್ ಅಫೇರ್ಸ್ ಹೇಳ್ತಾ ಇದ್ದೇನೆ, ಅದಕ್ಕಾಗಿ ಈಗ ನೋಡ್ಕೊಳ್ಳಿ. ಪ್ರತಿ ವರ್ಷ ಯಾವ ದಿನಾಂಕದಂದು ರಾಷ್ಟ್ರೀಯ ಮಹಿಳಾ ದಿನ ಆಚರಣೆಯನ್ನು ಮಾಡಲಾಗುತ್ತೆ ಅಂತ ಕೇಳಿದರೆ, ಇಲ್ಲಿ ಪ್ರತಿ ವರ್ಷ ಇಲ್ಲಿ ಫೆಬ್ರವರಿ 13ನೇ ತಾರೀಕಿನಂದು ನಾವು ಪ್ರತಿ ವರ್ಷ ರಾಷ್ಟ್ರೀಯ ಮಹಿಳಾ ದಿನ ಅಥವಾ ವುಮೆನ್ಸ್ ಡೇ ಅಂತ ನಾವು. ಆದರೆ ಇನ್ನೊಂದು ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಅಂತ ನಾವು ಆಚರಣೆಯನ್ನು ಮಾಡ್ತೇವೆ. ಅದನ್ನು ಮಾರ್ಚ್ ತಿಂಗಳಿನಲ್ಲಿ ಆಚರಣೆಯನ್ನು ಮಾಡ್ತೇವೆ. ಮಾರ್ಚ್ 8ನೇ ತಾರೀಕಿನಂದು ಪ್ರತಿ ವರ್ಷ ನಾವು ಇಂಟರ್ನ್ಯಾಷನಲ್ ವುಮೆನ್ಸ್ ಡೇಯನ್ನು ಆಚರಣೆಯನ್ನು ಮಾಡ್ತೇವೆ. ಅದರ ಬಗ್ಗೆ ನಾವು ನೋಡ್ಕೊಳ್ತಾ ಹೋಗೋಣ. ಓಕೆನಾ? ಈಗ ಇದಕ್ಕೆ ಸರಿಯಾದ ಉತ್ತರ ಫೆಬ್ರವರಿ 13. ಇಂಟರ್ನ್ಯಾಷನಲ್ ವುಮೆನ್ಸ್ ಡೇಯನ್ನು ಮಾರ್ಚ್ 8ರಂದು ಆಚರಣೆಯನ್ನು ಮಾಡ್ತೇವೆ. ನ್ಯಾಷನಲ್ ವುಮೆನ್ಸ್ ಡೇಯನ್ನು ಫೆಬ್ರವರಿ 13ನೇ ತಾರೀಕಿನಂದು ನಾವು ಆಚರಣೆಯನ್ನು ಮಾಡ್ತೇವೆ ಅಂತ. ನೆಕ್ಸ್ಟ್ 3ನೇ ಪ್ರಶ್ನೆ, ಯಾವ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಲೀಡ್ ಬ್ಯಾಂಕ್ ಯೋಜನೆ ಪರಿಚಯಿಸಲಾಯಿತು ಅಂತ. ಅಂದರೆ ಲೀಡ್ ಬ್ಯಾಂಕ್ ಸ್ಕೀಮ್ ಕೇಮ್ ಥ್ರೂ ವಿಚ್ ಇಸ್ ಕಮಿಟಿ ಅಂತ ಕೊಟ್ಟಿದ್ದಾರೆ. ಯಾವ ಕಮಿಟಿಯ ಮೇರೆಗೆ ಅಥವಾ ಯಾವ ಸಮಿತಿಯ ಮೇರೆಗೆ ಲೀಡ್ ಬ್ಯಾಂಕ್ ಸ್ಕೀಮನ್ನು ಪರಿಚಯ ಮಾಡಲಾಯಿತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ನಾರಿಮನ್ ಸಮಿತಿ, ನರಸಿಂಹನ್ ಸಮಿತಿ, ರಂಗರಾಜನ್ ಸಮಿತಿ, ಉರ್ಜಿತ್ ಪಟೇಲ್ ಸಮಿತಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟ್. ನೋಡಿ, ಇಲ್ಲಿ ನಾರಿಮನ್ ಸಮಿತಿಯ ಮೇರೆಗೆ ಈ ಒಂದು ಲೀಡ್ ಬ್ಯಾಂಕ್ ಸ್ಕೀಮನ್ನು ಇಲ್ಲಿ ಏನಪ್ಪ ಮಾಡಿದರು ಅಂತಂದರೆ ಪರಿಚಯನೂ ಮಾಡ್ತಾರೆ. ಅದಕ್ಕಾಗಿ ಪ್ರಶ್ನೆ ಬಂದಿದೆ, ನೆನ್ಪಿಟ್ಕೊಳ್ಳಿ. ಅದೇ ರೀತಿ ಮುಂದಿನ ಪ್ರಶ್ನೆ, ರಾಜಾಜಿ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ರಾಜಾಜಿ ರಾಷ್ಟ್ರೀಯ ಉದ್ಯಾನವನ ಅಥವಾ ರಾಜಾಜಿ ನ್ಯಾಷನಲ್ ಪಾರ್ಕ್ ಅಂತ ನಾವು ಕರಿತೇವೆ. ರಾಜಾಜಿ ನ್ಯಾಷನಲ್ ಪಾರ್ಕ್ ಈಸ್ ಲೊಕೇಟೆಡ್ ಇನ್ ಎಲ್ಲಂತ ಕೇಳಿದರೆ, ಉತ್ತರಾಖಂಡ, ಉತ್ತರ ಪ್ರದೇಶ, ಮಧ್ಯಪ್ರದೇಶ ಮತ್ತು ಗುಜರಾತ್ ಅಂತ 4 ಆಪ್ಷನ್ ಇದ್ದಾವೆ. ಈ ಒಂದು ರಾಜಾಜಿ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತ ಕೇಳಿದರೆ, ಅದು ಉತ್ತರಾಖಂಡದಲ್ಲಿ ನಮಗೆ ಕಂಡು ಬರುತ್ತೆ. ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಅದೇ ರೀತಿ ಮುಂದಿನ ಪ್ರಶ್ನೆ, ಇತ್ತೀಚಿನ ವರದಿ ಪ್ರಕಾರ ಕರ್ನಾಟಕದ ಅತಿ ಹೆಚ್ಚು ಕಬ್ಬು ಉತ್ಪಾದನೆ ಮಾಡುವ ಜಿಲ್ಲೆ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ವಿಚ್ ಈಸ್ ದ ಬಿಗ್ಗೆಸ್ಟ್ ಪ್ರೊಡ್ಯೂಸಿಂಗ್ ಡಿಸ್ಟ್ರಿಕ್ಟ್ ಆಫ್ ಶುಗರ್ ಕೇನ್ ಇನ್ ಕರ್ನಾಟಕ? ವಿಚ್ ಈಸ್ ದ ಬಿಗ್ಗೆಸ್ಟ್ ಶುಗರ್ ಕೇನ್ ಪ್ರೊಡ್ಯೂಸಿಂಗ್ ಡಿಸ್ಟ್ರಿಕ್ಟ್ ಇನ್ ಕರ್ನಾಟಕ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಬೆಳಗಾವಿ, ಬಾಗಲಕೋಟೆ, ವಿಜಯಪುರ ಮತ್ತು ಧಾರವಾಡ ಅಂತ ಇಲ್ಲಿ ಪ್ರಶ್ನೆ ಇದ್ದಾವೆ. ವೆರಿ ಇಂಪಾರ್ಟೆಂಟ್. ನೋಡಿ, ಇತ್ತೀಚಿನ ವರದಿ ಪ್ರಕಾರ ಈ ಒಂದು ಅತಿ ಹೆಚ್ಚು ಶುಗರ್ ಕೇನ್ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಸ್ಟೇಟ್ ಯಾವುದು ಅಂತ ಕೇಳಿದರೆ, ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಧಾರವಾಡ ಅಂತ. ಇಲ್ಲಿ ಸರಿಯಾದ ಉತ್ತರವನ್ನು ನೋಡೋದಾದರೆ ಬೆಳಗಾವಿ ಈ ಒಂದು ಅತಿ ಹೆಚ್ಚು ಕಬ್ಬು ಉತ್ಪಾದನೆ ಮಾಡ್ತಕ್ಕಂಥ ಒಂದು ಜಿಲ್ಲೆಯಾಗಿ ಹೊರಹೊಮ್ಮಿದೆ. ಅದರ ಬಗ್ಗೆ ನಾನು ಆರ್ಟಿಕಲ್ಸ್ಗಳನ್ನು ಈಗ ತೋರಿಸ್ಕೊಳ್ತಾ ಹೋಗ್ತೇನೆ. ಇಲ್ಲಿ ನೆಕ್ಸ್ಟು ಅದಕ್ಕಿಂತ ಮುಂಚೆ ಇನ್ನೂ ಕೆಲವು ಮಾಹಿತಿಗಳಿದ್ದಾವೆ. ಈ ಒಂದು ಪ್ರಶ್ನೆಗೆ ಆನ್ಸರ್ನ ತಿಳ್ಕೊಳ್ಳೋಣ. ಗರ್ಭಕಂಠ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತೆ ಲಸಿಕೆ ಹಾಕಿಸಲು ಎಷ್ಟು ವಯಸ್ಸಾಗಿರಬೇಕು ಅಂತ ಇಲ್ಲಿ ಕೇಳಿದರೆ, ವಾಟ್ ಈಸ್ ದ ಮಿನಿಮಮ್ ಏಜ್ ಟು ಎನ್ರೋಲ್ ಸರ್ವಿಕಲ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಮಿನಿಮಮ್ ಎಷ್ಟಾಗಿರಬೇಕಪ್ಪ ಅಂತ ಅಂದರೆ 14 ವರ್ಷ ತುಂಬಿರಬೇಕು. 14 ವರ್ಷ ತುಂಬಿದ ಒಂದು ಯುವತಿಯರಿಗೆ ಏನಪ್ಪ ಕೊಡ್ತಾರೆ ಅಂತ ಅಂದರೆ ಒಂದು ಲಸಿಕೆ ಫ್ರೀ ಕೊಡ್ತಾ ಇದ್ದಾರೆ. ಓಕೆನಾ? ವೆರಿ ಇಂಪಾರ್ಟೆಂಟು. ಇದರ ಬಗ್ಗೆ ತುಂಬ ನ್ಯೂಸಲ್ಲಿದೆ, ಅದಕ್ಕಾಗಿ ಹೇಳಿದ್ದೇನೆ. ಈಗ ನೆಕ್ಸ್ಟು ಇಲ್ಲಿ ಕೆಲವು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಏನು ಮಾಡಿದ್ದಾರೆ ಅಂತ ಅಂದರೆ ಆರ್ಟಿಕಲ್ಸ್ ಇದ್ದಾವೆ. ಗರ್ಭಕಂಠ ಕ್ಯಾನ್ಸರ್ಗೆ ಲಸಿಕೆ ಅಂತ ಕೊಟ್ಟಿದ್ದಾರೆ. ನರೇಂದ್ರ ಮೋದಿಯವರು ಚಾಲನೆ ಕೊಟ್ಟಿದ್ದಾರೆ ಅಂತ.
ಇದನ್ನು ಎಲ್ಲಿ ಚಾಲನೆ ಕೊಟ್ಟರು ಅಂತ ಕೇಳಿದರೆ ಜೈಪುರದಲ್ಲಿ. ಓಕೆನಾ. ಸ್ತ್ರೀಯರಲ್ಲಿ ಹೆಚ್ಚುತ್ತಿರುವ ಗರ್ಭಕಂಠ ಕ್ಯಾನ್ಸರ್ ತಡೆಗಟ್ಟಲು ಸರ್ಕಾರದ ವತಿಯಿಂದ ಉಚಿತವಾಗಿ ನೀಡಲಾಗುತ್ತಿರುವ HPV ಲಸಿಕಾ ಅಭಿಯಾನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಶನಿವಾರ ರಾಜಸ್ಥಾನದ ಅಜ್ಮೀರ್ನಲ್ಲಿ ಚಾಲನೆಯನ್ನು ನೀಡಿದ್ದಾರೆ. ಓಕೆನಾ. ಇಲ್ಲಿ ನೋಡಿ ಸ್ತ್ರೀಯರಿಗೆ ಗರ್ಭಕಂಠ ಕ್ಯಾನ್ಸರ್ ಅಂತ ಕೊಟ್ಟಿದ್ದಾರೆ, ಲಸಿಕೆಗೆ ಪ್ರಧಾನಿ ಮೋದಿಯವರ ಒಂದು ಚಾಲನೆ ಅಂತ. ಇತ್ತೀಚೆಗೆ ಸ್ತ್ರೀಯರಲ್ಲಿ ಹೆಚ್ಚುತ್ತಿರುವ ಗರ್ಭಕಂಠ ಕ್ಯಾನ್ಸರ್ ತಡೆಗಟ್ಟಲು ಸರ್ಕಾರದ ವತಿಯಿಂದ ಉಚಿತವಾಗಿ ನೀಡಲಾಗುವ HPV ಅಥವಾ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಲಸಿಕಾ ಅಭಿಯಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಶನಿವಾರ ರಾಜಸ್ಥಾನದ ಒಂದು ಅಜ್ಮೀರ್ನಲ್ಲಿ ಚಾಲನೆಯನ್ನು ಮಾಡಿದ್ದಾರೆ. 14 ವರ್ಷ ಹಾಗೂ ಮೇಲ್ಪಟ್ಟ ಹಲವು ಮಹಿಳೆಯರು ಈ ಒಂದು ಲಸಿಕೆ ಹಾಕುವ ಮೂಲಕ ಚಾಲನೆಯನ್ನು ನೀಡಲಾಯಿತು ಅಂತ ಕೊಟ್ಟಿದ್ದಾರೆ. ಫಲಾನುಭವಿಗಳ ಜೊತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೆಲವು ಕಾಲ ಇಲ್ಲಿ ಮಾತನಾಡಿದ್ದಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ. ವಿಶ್ವದಾದ್ಯಂತ ಇಲ್ಲಿ ಪ್ರಯೋಜನವಾಗಿರ್ತಕ್ಕಂಥ ಒಂದು ಒಳಪಟ್ಟ ಒಂದು ಉತ್ತಮ ಫಲಿತಾಂಶ ನೀಡಿರುವ ಲಸಿಕೆಯು ಟೈಪ್ 16, ಟೈಪ್ 18 ಸೇರಿದಂತೆ 4 ವಿಧದ HPV ಸ್ತ್ರೀಯರಿಗೆ ರಕ್ಷಣೆ ನೀಡುವ ಒಂದು ಮೂಲಕ ಗರ್ಭಕಂಠ ಕ್ಯಾನ್ಸರನ್ನು ತಡೆಗಟ್ಟುವಂತೆ ಇಲ್ಲಿ ಕೊಟ್ಟಿದ್ದಾರೆ. ಒಂದೇ ಡೋಸ್ ಪರಿಣಾಮಕಾರಿಯಾಗಿ ಕೆಲಸ ಮಾಡಲಾಗಿದೆ ಅಂತ, ಅಂದರೆ ಒಂದೇ ಡೋಸ್ ಕೊಟ್ಟಿದ್ದಾರೆ ಈ ಒಂದು ಗರ್ಭಕಂಠ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತೆ. ಇನ್ನು ಮುಂದೆ HPV ಲಸಿಕೆಯನ್ನು ಆಯುಷ್ಮಾನ್ ಆರೋಗ್ಯ ಮಂದಿರ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ, ಸರ್ಕಾರಿ ವೈದ್ಯಕೀಯ ಕಾಲೇಜು, ಉಪಜಿಲ್ಲಾ ಮತ್ತು ಜಿಲ್ಲಾ ಆಸ್ಪತ್ರೆ ಸೇರಿದಂತೆ ಎಲ್ಲ ಸರ್ಕಾರಿ ಆರೋಗ್ಯ ಕೇಂದ್ರಗಳಲ್ಲಿ ಉಚಿತವಾಗಿ ಈ ಒಂದು ಗರ್ಭಕಂಠ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತೆ ಲಸಿಕೆಯನ್ನು ಫ್ರೀಯಾಗಿ ಪಡೆದುಕೊಳ್ಳಬಹುದಾಗಿದೆ. ಅದು ವುಮೆನ್ಸ್ಗೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ ಇನ್ನು ಇಂಪಾರ್ಟೆಂಟಾಗಿ ಇನ್ನೊಂದು ಯಾವುದಪ್ಪ ಅಂತಂದರೆ ಗುಜರಾತಿನಲ್ಲಿ ಅತಿ ದೊಡ್ಡ ಸೆಮಿಕಂಡಕ್ಟರ್ ಘಟಕ ಅಂತ ಕೊಟ್ಟಿದ್ದಾರೆ. ನೀವು ನೋಡ್ಬೋದು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು BJP ಆಡಳಿತದ ರಾಜ್ಯಗಳಾದ ರಾಜಸ್ಥಾನ ಮತ್ತು ಗುಜರಾತ್ಗೆ ಶನಿವಾರ ಭೇಟಿ ನೀಡಿ 39,000 ಕೋಟಿ ರೂಪಾಯಿಗಳ ಒಂದು ಅಧಿಕ ಮೊತ್ತದ ಒಂದು ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಿದ್ದಾರೆ. ಮೊದಲನೇದಾಗಿ ರಾಜಸ್ಥಾನದಲ್ಲಿ ನಗರಾಭಿವೃದ್ಧಿ ಮತ್ತು ಶುದ್ಧ ಕುಡಿಯುವ ನೀರು, ರಸ್ತೆ ಜಾಲಗಳು, ನೀರಾವರಿ, ಇಂಧನ ಮತ್ತು ಕೈಗಾರಿಕಾ ಮೂಲಸೌಕರ್ಯಗಳ ಅಭಿವೃದ್ಧಿಯ 16,680 ಕೋಟಿ ರೂಪಾಯಿ ಯೋಜನೆಯನ್ನು ಉದ್ಘಾಟನೆ ಮಾಡ್ತಾರೆ. ಅದಾದ ಬಳಿಕ ಎರಡನೇದಾಗಿ ಅಮೃತಸರ ಮತ್ತು ಜಾಮನಗರ ಮತ್ತು ಆರ್ಥಿಕ ಕಾರಿಡಾರ್ ಭಾಗವಾದ ಜೈಪುರ್ ಮತ್ತು ಬಂಡಿಕುಯಿ ನಡುವಿನ 4 ಪಥದ ಗ್ರೀನ್ಫೀಲ್ಡ್ ಎಕ್ಸ್ಪ್ರೆಸ್ ವೇ ಅಲ್ಲಿ ದೆಹಲಿ ವಡೋದರಾ ಎಕ್ಸ್ಪ್ರೆಸ್ ವೇಯ ಒಂದು 8 ಪಥದ ವಿಭಾಗ, ಈ ಒಂದು ವಿಭಾಗದಲ್ಲಿ ಚತುಷ್ಪೂತದ ಒಂದು ಮೇಲ್ರಸ್ತೆಯನ್ನು ಇಲ್ಲಿ ಚಾಲನೆಯನ್ನು ನೀಡಿದ್ದಾರೆ. ನೆಕ್ಸ್ಟ್ ಮೂರನೇದಾಗಿ 220 kV ಸಾಮರ್ಥ್ಯದ 5 ಮತ್ತು 4 kV ಗ್ರಿಡ್ನ 2 ಸಬ್ಸ್ಟೇಷನ್ಗಳಿಗೆ ಅಡಿಪಾಯವನ್ನು ಹಾಕಿದ್ದಾರೆ. ರಾಜಸ್ಥಾನದ ವಿವಿಧ ಸಹಕಾರಿ ಮತ್ತು ಇಲಾಖೆಗಳಲ್ಲಿ ಹೊಸದಾಗಿ ಆಯ್ಕೆಯಾದ 21,800ಕ್ಕೂ ಹೆಚ್ಚು ಯುವಕರಿಗೆ ನೇಮಕ ಪತ್ರ ಹಸ್ತಾಂತರ ಮಾಡಿದ್ದಾರೆ ಅಂತೇಳಿ ಕೊಟ್ಟಿದ್ದಾರೆ. ಅದಾದ ಬಳಿಕ ಇಂಪಾರ್ಟೆಂಟಾಗಿ ಇಲ್ಲಿದೆ ನೋಡಿ. ಬಳಿಕ ಗುಜರಾತ್ನ ಒಂದು ಸನನ್ನಲ್ಲಿ 22,500 ಕೋಟಿ ರೂಪಾಯಿ ವೆಚ್ಚ ನಿರ್ಮಾಣ ಮಾಡಿರುವ ದೇಶದ ಮೊದಲ ದೊಡ್ಡ ಸೆಮಿಕಂಡಕ್ಟರ್ ಜೋಡಣೆ ಘಟಕವನ್ನು ಉದ್ಘಾಟನೆ ಮಾಡಿದ್ದಾರೆ. ನೋಡಿ, ಪ್ರಶ್ನೆ ಯಾವ ರೀತಿ ಬರ್ಬೋದು. ಭಾರತದ ಅತಿ ದೊಡ್ಡ ಸೆಮಿಕಂಡಕ್ಟರ್ ಜೋಡಣೆ ಘಟಕವನ್ನು ಇತ್ತೀಚೆಗೆ ಎಲ್ಲಿ ಉದ್ಘಾಟನೆ ಮಾಡಲಾಗಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಬಹುದು. ಎಲ್ಲಿ ಅಂತ ಅಂದರೆ ಗುಜರಾತ್ನ ಸನಂದ್ ಎಂಬತಕ್ಕಂಥ ಒಂದು ಪ್ರದೇಶ. ವೆರಿ ವೆರಿ ಇಂಪಾರ್ಟೆಂಟು. ಓಕೆ. ಈ ಬಳಿಕ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಚುನಾವಣೆಗೆ ಸದ್ದಾಗುತ್ತಿರುವಂಥ ಇಲ್ಲಿ ಕೊಟ್ಟಿದ್ದಾರೆ, ಅದೇನು ಇಂಪಾರ್ಟೆಂಟ್ ಇಲ್ಲ. ನೆಕ್ಸ್ಟ್ ಅದಾದ ಬಳಿಕ ಇಲ್ಲಿ ಕೊಟ್ಟಿದ್ದಾರೆ ಈ ಒಂದು ಆರ್ಟಿಕಲ್ನ ನೆಕ್ಸ್ಟ್ ತೋರಿಸ್ತೇನೆ, ಅದು ತುಂಬ ಇಂಪಾರ್ಟೆಂಟ್ ಇದೆ, ಅದನ್ನು ನೋಡೋಣ. ನೋಡಿ, ಈ ಒಂದು ಶಸ್ತ್ರಾಸ್ತ್ರಗಳು ಎಂಬತಕ್ಕಂಥ ಒಂದು ಆರ್ಟಿಕಲ್, ಅಮೆರಿಕ ಹಾಗೂ ಇಸ್ರೇಲ್ ಜಂಟಿ ವಾಯುದಾಳಿಯಿಂದ ಇರಾನ್ ತತ್ತರಿಸಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಎರಡೂ ಕೂಡಿ ದಾಳಿಯನ್ನು ನಡೆಸ್ತಾ ಇದ್ದಾವೆ, ಯುದ್ಧವನ್ನು ಮಾಡ್ತಾ ಇದ್ದಾವೆ. ಪ್ರತಿ ದಾಳಿಯಾಗಿ ಇರಾನ್ ಕೂಡ ಇಲ್ಲಿ ವಾಯುದಾಳಿ ನಡೆಸಿದೆ. ಈ ಒಂದು ಸಂಘರ್ಷದಲ್ಲಿ ಬಳಕೆಯಾಗ್ತಾ ಇರ್ತಕ್ಕಂಥ ಒಂದು ಮಾರಣಾಂತಿಕ ಕ್ಷಿಪಣಿಗಳ ಮತ್ತು ಇತರ ಶಸ್ತ್ರಾಸ್ತ್ರಗಳ ಸಂಕ್ಷಿಪ್ತ ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ. ಅಮೆರಿಕ ಇಸ್ರೇಲ್ ಬತ್ತಳಿಕೆ ಅಂತ ಅಂದರೆ ಮಿಸೈಲ್ ಅಂತ ನೋಡಿ, ಟಾಮ್ ಹಾಕ್ ಖಂಡಾಂತರ ಕ್ಷಿಪಣಿಗಳು ಅಂತ ಕೊಟ್ಟಿದ್ದಾರೆ. ಟಾಮ್ ಹಾಕ್ ಖಂಡಾಂತರ ಕ್ಷಿಪಣಿಗಳು ಅಂತ 5.6 ಮೀಟರ್ ಉದ್ದ, 1,600 kg ತೂಕ, ಗಂಟೆಗೆ 880 ಕಿಲೋಮೀಟರ್ ವೇಗವಾಗಿ ಇದು ಹೊರಹೋಗ್ತಿದೆ. ಇದು ದೂರಗಾಮಿ ಮತ್ತು ಎಲ್ಲ ಹವಾಮಾನದಲ್ಲೂ ಕೂಡ ಯಶಸ್ವಿಯಾಗಿ ದಾಳಿಯನ್ನು ಮಾಡ್ತದೆ. ಮತ್ತು ಇಲ್ಲಿ ಅಮೆರಿಕದ ಶಕ್ತಿಶಾಲಿ ಕ್ಷಿಪಣಿ ಇದು ಆಗಿರ್ತಕ್ಕಂಥದ್ದು ಟಾಮ್ ಹಾಕ್ ಖಂಡಾಂತರ ಕ್ಷಿಪಣಿ ಅಂತ. ಈ ಒಂದು ಯುದ್ಧ ವಿಮಾನ, ಯುದ್ಧ ನೌಕೆ, ಜಲಾಂತರ್ಗಾಮಿಗಳಿಂದ ಉಡಾವಣೆ ಮಾಡಬಲ್ಲ ಕ್ಷಿಪಣಿ ಆಗಿದೆ. ಬಹಳ ತಳಮಟ್ಟದಲ್ಲಿ ಹಾರಾಟ ನಡೆಸಿ ಶತ್ರುಪಡೆಯ ಹೇಡಾರನ್ನು ವಂಚಿಸಿ ಗುರಿಯನ್ನು ಅಪ್ಪಳಿಸುತ್ತೆ ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಅದಾದ ಬಳಿಕ ಎರಡನೇದು F-35I ಅಥವಾ ಅದಿರ್ ಎಂಬತಕ್ಕಂಥ ಒಂದು ಯುದ್ಧ ವಿಮಾನ. ಇದೊಂದು ಅತ್ಯಾಧುನಿಕ ಎಲೆಕ್ಟ್ರಾನಿಕ್ ಸಮರಕ್ಕೆ ಸನ್ನದ್ಧವಾಗಿರ್ತಕ್ಕಂತಹ ಒಂದು ಇರಾನ್ನ ಒಂದು ಶಕ್ತಿಶಾಲಿ ಯುದ್ಧ ವಿಮಾನ ಆಗಿದೆ. ರೇಡಾರ್ಗಳಿಂದ ಪತ್ತೆ ಮಾಡಲುವುದು ಇಲ್ಲಿ ಅಸಾಧ್ಯ ಆಗಿರ್ತಕ್ಕಂತಹ ಒಂದು ವಿಮಾನ ಇದು ಅದಿರ್ ಎಂಬತಕ್ಕಂಥ ಒಂದು ಯುದ್ಧ ವಿಮಾನ. ಇದನ್ನು F-35I ಅಂತಲೂ ಕೂಡ ಇಲ್ಲಿ ಕರೀತಾರೆ.
ಇಲ್ಲಿ ಇನ್ನೂ ಹೆಚ್ಚಿನದಾಗಿ ಕೊಟ್ಟಿದ್ದಾರೆ ನೋಡಿ, F-15I ಅಂತ ಕೊಟ್ಟಿದ್ದಾರೆ. ರಾಮ್ ಎಂತಕ್ಕಂಥ ಒಂದು ಯುದ್ಧ ವಿಮಾನ 1991ರ ಒಂದು ಗಲ್ಫ್ ಸಮರದಲ್ಲಿ ಇರಾಕ್ ಸೇನೆಯನ್ನು ಸೆದೆಬಡಿಯಲು ಇಸ್ರೇಲ್ನಿಂದ ಅಭಿವೃದ್ಧಿಪಡಿಸಲಾದ ನಿಖರ ದಾಳಿಯ ಯುದ್ಧ ವಿಮಾನ ಇದಾಗಿರತಕ್ಕಂಥದ್ದು. ಸ್ಫೋಟಕಗಳನ್ನು ಅತಿ ಹೆಚ್ಚು ದೂರಕ್ಕೆ ಹೊತ್ತೊಯ್ಯಲು ಸಾಮರ್ಥ್ಯ ಇಲ್ಲಿ ಇದೆ ಅಂತ. ನೆಕ್ಸ್ಟ್ ಅದಾದ ಬಳಿಕ ಇಲ್ಲಿ JBU-28 ಬಂಕರ್ ಬಸ್ಟರ್ ಬಾಂಬ್ ಎಂಬತಕ್ಕಂಥ ಒಂದು ಯುದ್ಧ ವಿಮಾನ ಅಂತ. ಇದು 2268 kg ತೂಕದ ಒಂದು ದೈತ್ಯ ಸ್ಫೋಟಕವನ್ನು ತೆಗೆದುಕೊಂಡು ಹೋಗುತ್ತೆ. ಬಂಕರ್ಗಳು ಭೂಮಿಯಲ್ಲಿ ಎಷ್ಟೇ ಆಳದಲ್ಲಿ ಇದ್ದರೂ ಕೂಡ ನಾಶಪಡಿಸಲಾಗತ್ತಂಥ ಒಂದು ಅಗಾಧ ಸಾಮರ್ಥ್ಯವಿರುವ ಬಾಂಬ್ ಆಗಿರ್ತಕ್ಕಂಥದ್ದು. ಇದು ಅಣುಶಕ್ತಿ ಕೇಂದ್ರಗಳ ಬಲಾಢ್ಯ ರಕ್ಷಣಾ ಕವಚವನ್ನು ಕೂಡ ಇದು ಉಡಾಯಿಸಬಲ್ಲಾಗಿರ್ತಕ್ಕಂಥ ದೈತ್ಯವಾಗಿರ್ತಕ್ಕಂಥ ಬಾಂಬ್ ಇದು ಆಗಿದೆ. ಅದಾದ ಬಳಿಕ ಇರಾನ್ನಲ್ಲಿ ಇರತಕ್ಕಂಥ ಒಂದು ಬಟ್ಟಳಿಕೆ ನೋಡೋದಾದರೆ, ಪಶ್ಚಿಮ ಏಷ್ಯಾದಲ್ಲಿ ಅತಿ ಹೆಚ್ಚು ವಿವಿಧ ರೀತಿಯ ಕ್ಷಿಪಣಿಗಳನ್ನು ಇರಾನಿಯಲ್ಲಿ ವಾಯುಪಡೆ ಹೊಂದಿದೆ. ಶಹಾಬ್-1 300 ಕಿಲೋಮೀಟರ್ ದೂರದ ಶತ್ರುಪಡೆ ನಾಶಪಡಿಸಬಲ್ಲ ಸಾಮರ್ಥ್ಯದ ಕ್ಷಿಪಣಿ ಅಂತ ಕೊಟ್ಟಿದ್ದಾರೆ. ಶಹಾಬ್-3 ಅಂತ ಒಂದಿದೆ, ಮತ್ತು ಇಮಾದ್ ಎಂಬತಕ್ಕಂಥ ಒಂದು ಕ್ಷಿಪಣಿ ಇದೆ. 2015ರಲ್ಲಿ ಇದನ್ನು ಅಭಿವೃದ್ಧಿ ಮಾಡಿದ್ದಾರೆ. ಇವೆಲ್ಲವೂ ಕೂಡ ಇರಾನ್ಗೆ ಸಂಬಂಧಪಟ್ಟಂತೆ ಇರತಕ್ಕಂಥ ಒಂದು ಯುದ್ಧ ವಿಮಾನಗಳು. ಓಕೆನಾ, ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೆ. ಅದರ ಬಳಿಕ ಕೊನೆಯದಾಗಿ ಡಾಕ್ಟರ್ ಶಶಿ ತರೂರ್ ಅವರ ಒಂದು ಕೃತಿ ದಿ ಸೇಜ್ ಹ್ಯುಮ್ಯಾನಿಟೀಸ್ ಆ್ಯಂಡ್ ಹಿಂದೂಯಿಸಮ್ ಅಂತ ಕೊಟ್ಟಿದ್ದಾರೆ. ದ ಸೇಜ್ ಇಮ್ಯಾಜಿನ್ಡ್ ಹಿಂದೂಯಿಸಮ್ ಅಂತ. ವೆರಿ ವೆರಿ ಇಂಪಾರ್ಟೆಂಟ್. ದ ಲೈಫ್ ಸೈನ್ಸ್ ಆ್ಯಂಡ್ ಲೀಗಸಿ ಆಫ್ ಶ್ರೀ ನಾರಾಯಣ ಗುರು ಅಂತ. ನೋಡಿ, ಇತ್ತೀಚೆಗೆ ಒಂದು ಪ್ರಶ್ನೆ ಯಾವ ರೀತಿ ಬಂತು ಅಂತ SD ಅಥವಾ FDA ಪರೀಕ್ಷೆಯಲ್ಲಿ ಇದೇ ರೀತಿ ಕೃತಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಬಂತು. ಅದಕ್ಕಾಗಿ ಇಲ್ಲಿ ಕೊಟ್ಟಿದ್ದೇನೆ. ಇದನ್ನು ಬರೆದವರು ಯಾರು ಅಂತ ಕೇಳಬಹುದು, ಡಾಕ್ಟರ್ ಶಶಿ ತರೂರ್ ಅವರು. ಈ ಒಂದು ಕೃತಿ ಈಚೆಗೆ ಬಿಡುಗಡೆಯಾಗಿದೆ. 19ನೇ ಶತಮಾನದಲ್ಲಿ ಇರತಕ್ಕಂತಹ ಒಂದು ಆಗಿ ಹೋಗಿರ್ತಕ್ಕಂತಹ ಆಧ್ಯಾತ್ಮ ಗುರು ಶ್ರೀ ನಾರಾಯಣ ಗುರುಗಳ ಜೀವನದ ಬಗ್ಗೆ ಈ ಒಂದು ಕೃತಿ ಹೇಳುತ್ತದೆ. ಓಕೆನಾ, ಇದನ್ನು ಬರೆದವರು ಯಾರು ಅಂತ ಕೇಳಬಹುದು, ಡಾಕ್ಟರ್ ಶಶಿ ತರೂರ್ ಅವರು ಇದನ್ನು ಬರೆದಿರ್ತಾರೆ. ಓಕೆನಾ, ಇವಾಗಿತ್ತು ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತಹ ಒಂದು ಕ್ರಿಸ್ಪ್ ಮಾಹಿತಿ. ನಮ್ಮ ಒಂದು ಸತತ ಪ್ರಯತ್ನ ನಿಮಗೇನಾದರೂ ಉಪಯುಕ್ತ ಆಗ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಅದಾದ ಬಳಿಕ ನಿಮಗೇನಾದರೂ ಮಂತ್ಲಿ PDF ಬೇಕು ಅಂತ ಅಂದರೆ ನಿಮಗೆ ಮಂತ್ಲಿ ಕರೆಂಟ್ ಅಫೇರ್ಸ್ PDF ಬೇಕು ಅಂತ ಅಂದರೆ 1 ತಿಂಗಳಿಗೆ 10 ರೂಪಾಯಿ ಹಾಗೆ ನೀವು ಈ ಒಂದು ಸ್ಕ್ಯಾನರ್ಗೆ ನೀವು ಸ್ಕ್ಯಾನ್ ಮಾಡಿ ಅಮೌಂಟನ್ನು ಕಳಿಸಿದರೆ ನಿಮಗೆ ಆ ತಿಂಗಳ ಒಂದು ಕರೆಂಟ್ ಅಫೇರ್ಸ್ನ ನಿಮಗೆ ಕಳಿಸಲಾಗುತ್ತೆ. 6 ತಿಂಗಳ ಕರೆಂಟ್ ಅಫೇರ್ಸ್ ಬೇಕು ಅಂತ ಅಂದರೆ 50 ರೂಪಾಯಿಗಳನ್ನು ನೀವು ಈ ಒಂದು ಸ್ಕ್ಯಾನರ್ಗೆ ಅಮೌಂಟನ್ನು ಕಳಿಸಬೇಕು. ನೆಕ್ಸ್ಟ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಇಮೇಲ್ ವಿಳಾಸಕ್ಕೆ ನೀವು ಆ ಒಂದು ಸ್ಕ್ರೀನ್ಶಾಟನ್ನು ಕಳಿಸಿದರೆ ವಿತಿನ್ 1 to 2 ಡೇಸ್ ಒಳಗಡೆ ನಿಮಗೆ ಒಂದು PDF ನಿಮಗೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತೇವೆ. ಓಕೆನಾ, ಅದೇ ರೀತಿ 12 ತಿಂಗಳ ಒಂದು PDF ಬೇಕು ಅಂತ ಅಂದರೆ 100 ರೂಪಾಯಿಗಳನ್ನು ಇದೇ ಸ್ಕ್ಯಾನರ್ಗೆ ಕಳಿಸಿ ಸ್ಕ್ರೀನ್ಶಾಟನ್ನು udyogjeevan12@gmail.comಗೆ ನೀವು ಕಳಿಸಬೇಕು. ಓಕೆನಾ, ಇವತ್ತಿನ ತರಗತಿ ನಿಮಗೆ ಯೂಸ್ಫುಲ್ ಆಗಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.